ಕಾರಿನ ಗ್ಲಾಸ್ ಅನ್ನ ಒಡೆದು ಲಕ್ಷಾಂತರ ಹಣ ದೋಚಿದ್ದಾರೆ ಕಳ್ಳರು. 33 ಸೆಕೆಂಡ್ 33 ಲಕ್ಷ ರೂಪಾಯಿ ಎಗರಿಸಿದ್ದಾರೆ ಚೋರರು. ಹಾವೇರಿಯ ಬಸವೇಶ್ವರ ನಗರದಲ್ಲಿ ನಡೆದಂತಹ ಘಟನೆ ಇದು. 33 ಸೆಕೆಂಡ್ನಲ್ಲಿ 33 ಲಕ್ಷ ರೂಪಾಯಿ ಎಗರಿಸಿದ್ದಾರೆ ಕಳ್ಳರು. ಸಂತೋಷ್ ಹಿರೇಮಠ್ ಅನ್ನೋರಿಗೆ ಸೇರಿದಂತಹ ಹಣ ಬ್ಯಾಂಕ್ನಲ್ಲಿ ಹಣ ಬಿಡಿಸಿಕೊಂಡು ಕಾರಲ್ಲಿ ಇಟ್ಟಿದ್ರು ಸಂತೋಷ್. ಕಾರಲ್ಲಿ ಮನೆಗೆ ಆಗಮಿಸಿದಂತಹ ಸಂತೋಷ್ ಹಿರೇಮಠ್ ಬ್ಯಾಂಕ್ನಿಂದ ಫಾಲೋ ಮಾಡಿಕೊಂಡು ಒಂದು ಗ್ಯಾಂಗ್ ಅವರನ್ನ ಹಿಂಬಾಲಿಸಿತ್ತು. ಕಾರ್ ನಿಲ್ಲಿಸಿ ಮನೆಗೆ ಹೋಗಿ ಬರುವಷ್ಟರಲ್ಲಿ ಹಣ ಎಸ್ಕೇಪ್ ಮಾಡಿದ. ಸಿಸಿಟಿವಿಲಿ ಸೆರೆಯಾದ ಚಾಲಾಕಿ ಕಳ್ಳನ ಕರಾಮತ್ತು. 2 ಬೈಕ್ನಲ್ಲಿ ಬಂದಿದ್ದ 4 ಕಳ್ಳರ ಗ್ಯಾಂಗ್ನಿಂದ ಈ ಕೃತ್ಯ ನಡೆದಿದೆ. ಕಳೆದ ಮಾರ್ಚ್ 6ರಂದು ಸಂಜೆ 4 ಗಂಟೆಗೆ ನಡೆದಂತಹ ಕಳ್ಳತನ. ಕಳ್ಳರ ಪತ್ತೆಗೆ 3 ತಂಡ ರಚಿಸಿ ಬಲೆ ಬೀಸಿದ್ದಾರೆ ಪೊಲೀಸರು. ದೃಶ್ಯದಲ್ಲಿ ನೋಡ್ತಾ ಇದೆ, ಹಾವೇರಿಯ ಬಸವೇಶ್ವರ ನಗರದಲ್ಲಿ ನಡೆದಂತಹ ಘಟನೆ ಇದು. ಬ್ಯಾಂಕ್ನಲ್ಲಿ ಹಣ ಬಿಡಿಸಿಕೊಂಡು ಆ ಹಣವನ್ನ ಸಂತೋಷ್ ಅನ್ನೋರು ಕಾರಲ್ಲಿ ಇಟ್ಟಿದ್ರು. ಕಾರಲ್ಲಿ ಮನೆಗೆ ಬಂದಿದ್ದಾರೆ ಸಂತೋಷ್ ಹಿರೇಮಠ್. ಬ್ಯಾಂಕ್ನಿಂದಲೇ ಒಂದು ಗ್ಯಾಂಗ್ ಅವರನ್ನ ಫಾಲೋ ಮಾಡ್ಕೊಂಡು ಬಂದಿದೆ. ಮನೆ ಮುಂದೆ ಕಾರ್ ನಿಲ್ಲಿಸಿ ಮನೆ ಒಳಗಡೆ ಹೋಗಿದ್ರು ಸಂತೋಷ್. ಹೊರಗಡೆ ಬರುವಷ್ಟರಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿದ್ದಾರೆ. ಕಾರಿನ ಗ್ಲಾಸ್ ಅನ್ನ ಒಡೆದಿದ್ದಾರೆ. ಕಾರ್ ಒಳಗಡೆ ಇಟ್ಟಿದ್ದಂತಹ ಹಣವನ್ನ ದೋಚಿದ್ದಾರೆ. ಕೆಲವೇ ಸೆಕೆಂಡ್ಗಳಲ್ಲಿ ತಮ್ಮ ಕೆಲಸ ಮಾಡಿ ಮುಗಿಸಿ ಹಣದೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಕಳ್ಳರನ್ನ ಪತ್ತೆ ಮಾಡೋದಕ್ಕೆ 3 ತಂಡವನ್ನ ರಚಿಸಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಬ್ಬ ವ್ಯಕ್ತಿ ಸಂತೋಷ್ ಅಂತ, ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂದ ಇದು 33 ಲ್ಯಾಕ್ ರುಪೀಸ್ ವಿಡ್ರಾ ಮಾಡಿ ಮನೆಗೆ ಬಂದಿದ್ದರು. ಅದು ದುಡ್ಡು ಗಾಡಿಯಲ್ಲಿ ಬಿಟ್ಟು ಮನೆ ಒಳಗಡೆ ಹೋಗಿದ್ದರು. ಆ ಸಮಯದಲ್ಲಿ ಇದು ಒಂದು ಗ್ಯಾಂಗ್, ಇದು 4 ಜನ ಇದ್ದರು. ಇದು 2 ಬೈಕಿಂದ ಬಂದು ವಾಚ್ ಮಾಡ್ತಾ ಇದ್ದರು. ಅವರು ಆ ಸಮಯ ಅರೌಂಡ್ 4:10 ಗಂಟೆಗೆ ಅವರು ಕಾರ್ಗೆ ಇದು ಗ್ಲಾಸ್ ಬ್ರೇಕ್ ಮಾಡಿ ಇದು ದುಡ್ಡು ತಗೊಳ್ಳಿ ಹೋಗಿದ್ದರು. ಇದು ಅವರಿಗೆ ಫಿರ್ಯಾದಿಗೆ ಅರೌಂಡ್ 5:20 ಗಂಟೆಗೆ ಈ ವಿಷಯ ಬಗ್ಗೆ ಗೊತ್ತಾಗಿತ್ತು. ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದರು. ಪೊಲೀಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.